ಈಗ ಹಲವು ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಮತದಾನ ಕಡಿಮೆ ಆಗಿದ್ದಕ್ಕೆ. ಬಟ್ ಕೆಲವರು ಹೇಳ್ತಾ ಇದ್ದಾರೆ ಏನಾಗಿದೆ ನಗರ ಪ್ರದೇಶದಲ್ಲಿರುವಂಥ ಜನರಿಗೆ ಮತದಾನ ಇಷ್ಟೊಂದು ಕಡಿಮೆ ಮಾಡೋಕ್ಕೆ, ಎಲ್ಲಿ ಹೋಗ್ತಾರೆ ಇವರು, ಹಾಗಿದಾಗ ವೋಟರ್ ಐ ಡಿ ಯಾಕೆ ಬೇಕು ಇವರಿಗೆ? ಎಲ್ಲವೂ ಕೂಡ ಹಲವು ರೀತಿಯಾದಂಥ ಟೀಕೆಗಳು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನೇನು ಈಗ 40% ಅಂತಂದರೆ ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು 10% ಇನ್ಕ್ರೀಸ್ ಆಗ್ಬೋದು. ಕಳೆದ ಬಾರಿಗಿಂತಲೂ ಕಡಿಮೆ ಆಗಿಬಿಡುತ್ತೆ. ಕಳೆದ ಬಾರಿ 53 ಆಗಿತ್ತು, ಅದಕ್ಕಿಂತಲೂ ಕಡಿಮೆ ಆಗಿಬಿಟ್ರೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ. ಯಾವ ಮಟ್ಟದಲ್ಲಿ ನಗರ ಪ್ರದೇಶದ ಜನರನ್ನು ಟೀಕೆ ಮಾಡ್ತಾರೆ ಅಂತ ಯೋಚನೆ ಮಾಡ್ಕೊಳ್ಳಿ. ನನ್ನ ಸಹೋದ್ಯೋಗಿ ಇಬ್ಬರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಸುಖೇಶ್ ಹಾಗೂ ಇನ್ನೊಂದು ಭಾರತಿ. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ಸುಖೇಶ್ ಬಳಿ ಹೋಗ್ತೀನಿ. ಸುಖೇಶ್, ಈಗ ಯಾವ ರೀತಿಯಲ್ಲಿ ಮತದಾನ ಬೆಳಗ್ಗೆ ಆರಂಭವಾಯಿತು ಆ ರೀತಿಯಲ್ಲಿ ಎಂಡ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕಾಣುತ್ತೆ. ಕಾರಣ ವೋಟಿಂಗ್ ಪರ್ಸೆಂಟ್ ತುಂಬ ಕಡಿಮೆ ಆಗ್ತಾ ಇದೆ, ಮತಗಟ್ಟೆಗೆ ಬರುವಂಥವ್ರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆಯಾ ಏನು ಅಂತ? ಅರುಣ್, ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ನನಗೆ ವಿಜಯನಗರದಲ್ಲಿದ್ದೀನಿ. ವಿಜಯನಗರದಲ್ಲಿರುವಂಥ ಸೆಂಟ್ ಜಾನ್ಸ್ ಹೈಸ್ಕೂಲು ಇದು ಆವರಣ. ಇಲ್ಲಿ 3 ಬೂತ್ಗಳು ಬರ್ತವೆ, 106, 107, 108. ಬೆಳಿಗ್ಗೆ ನಾವು ಬಂದಾಗ ಇಲ್ಲಿ ಹೆವಿ ಕ್ರೌಡ್ ಇತ್ತು. ಈಗ ಇರೋ ಡಿಫ್ರೆನ್ಸ್ ನೋಡಿ, ಒಂದು ಬೂತ್ನ ಬಳಿ ಒಂದಿಬ್ಬರು ಕಾಣಿಸ್ತಾ ಇದ್ದಾರೆ ಬಿಟ್ಟರೆ, ಮತ್ತೆ ಅದ್ರ ಪಕ್ಕ ಇರುವಂಥ ಇನ್ನೊಂದು ಬೂತ್ ತೋರಿಸ್ತಾ ಇದ್ದೀನಿ, ಅಲ್ಲಿ ಎಂಟಿ. ಅದರಿಂದ ಮುಂದೆ ಇನ್ನೊಂದು ಬೂತ್ ಕಾಣಿಸುತ್ತೆ ಆ ಕಡೆಗೆ, ಆ ಜಾಗ ಅದು ಕೂಡ ಎಂಟಿ. ಅಂದರೆ ಬೆಂಗಳೂರಿನ ಜನರ ಮತ ಹಾಕುವಂಥ ಆಸಕ್ತಿ ಹೇಗಿದೆ ಅನ್ನೋದಕ್ಕೆ ಬಹುಶಃ ಇದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಬೂತನ್ನು ಸೇರಿ ಅಲ್ಲಿನ ಸೆಕ್ಯೂರಿಟಿ ಪರ್ಸನ್ಸ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ನಿಮ್ಗೆ ಕಾಣಿಸ್ತಾ ಇದೆ ಸ್ಪಷ್ಟವಾಗಿ. ಅದೇ ನೀವು ಬೂತ್ನ ಸ್ಥಿತಿಯನ್ನು ಬೆಳಗ್ಗೆ ನೋಡಿದ್ದಿದ್ರೆ, ಅಂದರೆ ಅರ್ಲಿ ಮಾರ್ನಿಂಗಲ್ಲಿ ನೀವು 7 to 8, 9 ಗಂಟೆ ಒಳಗಡೆ ನೋಡಿದ್ದಿದ್ರೆ ಇಲ್ಲಿ ಬೇರೆದೇ ಚಿತ್ರಣ ಇತ್ತು. ಮಧ್ಯಾಹ್ನದ ನಂತರ ಸಂಪೂರ್ಣವಾಗಿದೆ. ಅದೇ ಮತ್ತೊಂದು ಬೂತನ್ನು ನೋಡ್ತೀವಿ, ಇಲ್ಲೊಂದು ಇಬ್ಬರು ಮತದಾನವನ್ನು ಮಾಡ್ತಾ ಇದ್ದಾರೆ. ಇದು ಈಗ ಅವ್ರು ಬಂದು ಮಾಡ್ತಾ ಇರುವಂಥ ಮತದಾನ. ಅಂದರೆ ಒಂದು ಸ್ಪಷ್ಟವಾಗಿದೆ, ಇಡೀ 3 ಬೂತಲ್ಲಿ ಇಬ್ಬರು ಇದ್ದಾರೆ ಮತದಾರರು. ಅದನ್ನು ಹೊರತುಪಡಿಸಿದ ಅಂದರೆ ಒಂದು ಬೂತಲ್ಲಿ ಮಾತ್ರ 50% ಅಷ್ಟು ಹತ್ತತ್ರ ವೋಟ್ ಆಗಿದೆ, ಮತ್ತೆರಡು ಬೂತಲ್ಲಿ ಬಿಲೋ 50% ವೋಟ್ ಆಗಿದೆ. ಅಂದರೆ 3 ಬೂತ್ ಇರುವಂಥ ಒಂದೇ ಶಾಲೆಯಲ್ಲಿ ಈ ರೀತಿಯ ಪರ್ಸೆಂಟೇಜ್ ಆದರೆ, ಇದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರವಾರು, ಲೋಕಸಭಾ ಕ್ಷೇತ್ರವಾರು ಹೋದರೆ ಏನಾಗಿರ್ಬೋದು ಪರ್ಸೆಂಟೇಜ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಏನಾಗಿದೆ ಬೆಂಗಳೂರಿಗರಿಗೆ ಮತವನ್ನು ಹಾಕಲಿಕ್ಕೆ ಬಂದು ಅನ್ನುವಂಥ ಸಹಜವಾದ ಪ್ರಶ್ನೆ ಕೇಳುವಂಥ ರೀತಿಯಲ್ಲಿದೆ ಇಲ್ಲಿನ ದೃಶ್ಯಾವಳಿಗಳು ಕೂಡ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಸಂಪರ್ಕಕ್ಕೆ ಹಾಗೆ ಸಂಪರ್ಕದಲ್ಲಿರಿ. ಭಾರತಿ, ನನ್ನ ಸಹೋದ್ಯೋಗಿ ಭಾರತಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ನೀವಿರುವಂಥ ಜಾಗದಲ್ಲಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಯಿತು? ಬೆಳಗ್ಗೆ ಇದ್ದಂಥ ರೀತಿಯಲ್ಲಿ ಈಗಲೂ ಕಾಣಿಸ್ತಾ ಇದೆಯಾ, ಅಥವಾ ಅಲ್ಲೂ ಕೂಡ ಅದೇ ರೀತಿಯಾಗಿ ನಿರಾಸಕ್ತಿ ಇದೆಯಾ ಜನರದ್ದು ವೋಟಿಂಗಿಗೆ? ಅರುಣ್, ನಾನು ಮುಖ್ಯವಾಗಿ ಇದನ್ನ ಸೆಲೆಬ್ರಿಟಿ ವೋಟರ್ಸ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅಲ್ಲಿಂದನೇ ಶುರು ಮಾಡೋದಾದ್ರೆ, ಅಲ್ಲಿಂದನೇ ಮಾಹಿತಿ ಕೊಡೋದಾದ್ರೆ, ಹೌದು, ಬೆಂಗಳೂರಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಯಾವಾಗಲೂ ವೋಟಿಂಗ್ ಆಗುತ್ತೆ ಅನ್ನೋ ಉದ್ದೇಶದಿಂದಲೇ ಈ ಹಿಂದೆ ಚುನಾವಣಾ ಆಯೋಗ ಸೆಲೆಬ್ರಿಟಿಗಳನ್ನ ಹೆಚ್ಚಾಗಿ ಬಳಸ್ಕೊಂಡು ಅವರಿಗೆ ಅವರ ಮೂಲಕ ಒಂದು ಜಾಗೃತಿ ಅಭಿಯಾನವನ್ನ ಶುರು ಮಾಡಿತ್ತು. ಈ ಅಭಿಯಾನದಲ್ಲಿ ಸಾಕಷ್ಟು ರೀತಿಯಲ್ಲಿ ಸಿನಿಮಾ ಗಣ್ಯರು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಹೀಗಾಗಿ ಸೆಲೆಬ್ರಿಟಿ ವೋಟರ್ಸ್ ಪ್ರಮುಖವಾಗ್ತಾರೆ. ಯಾಕಂದ್ರೆ ಸೆಲೆಬ್ರಿಟಿ ವೋಟರ್ಸ್ ಅವ್ರು ಬಂದು ಒಂದ್ ರೀತಿಯಲ್ಲಿ ವೋಟ್ ಮಾಡಿ ಅಂತ ಹೇಳಿ ಮತದಾರರಿಗೆ ಒಂದು ಎಚ್ಚರಿಕೆ ಜಾಗೃತಿಯನ್ನ ಮೂಡಿಸೋದ್ರ ಮೂಲಕ ಇನ್ನೊಂದಿಷ್ಟು ಜನ ಅಂದ್ರೆ ಮತದಾರರು ಬರಬಹುದು, ಆ ತರದ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹೌದು, ಹಲವಾರು ಸೆಲೆಬ್ರಿಟಿಗಳು ಇವತ್ತು ಬೆಳಗ್ಗೆಯಿಂದ ವೋಟ್ ಮಾಡಿದ್ರು ಬೆಂಗಳೂರಲ್ಲಿ. ಅವರೆಲ್ಲರೂ ಕೂಡ ಹೇಳ್ತಾನೆ ಇದ್ರು, ಹೌದು, ಎಲ್ಲರೂ ಬಂದು ತಮ್ಮ ಹಕ್ಕನ್ನ ಚಲಾಯಿಸಲೇಬೇಕಾಗುತ್ತೆ,
ಮಾಡಬೇಕಾದದ್ದು. ನೋಡಿ, ಪ್ರತಿಯೊಬ್ಬರಿಗೂ ಕೆಲಸ ಇದ್ದೇ ಇರುತ್ತೆ. ಅದರಲ್ಲೂ ಬೆಂಗಳೂರಿನವರು ಇದೊಂದು ವೆಕೇಶನ್ ಅನ್ನೋ ರೀತಿಯಲ್ಲಿ ಹೊರಗಡೆ ಹೊರಟೋಗ್ತಾರೆ. ಇನ್ನೊಂದು ಕಡೆ ಏನೋ ಬೇರೆ ರೀತಿಯಲ್ಲಿ ರಜಾ ಅಂದ್ಕೊಂಡು ಸಮಯ ಕಳೀತಾರೆ. ಆದರೆ ಹಾಗೆ ಮಾಡಬಾರ್ದು. ಯಾರು ಮತದಾರರಿದ್ದೀರಿ ಅವರೆಲ್ಲರೂ ಬಂದು ವೋಟ್ ಮಾಡೋದ್ರ ಮೂಲಕ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಮತದಾನ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿತ್ತು. ಸದ್ಯ ನಾನೀಗ ಇರೋದು ಬೆಂಗಳೂರು ನಾರ್ತ್ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಒಂದು ಮತಗಟ್ಟೆಯ ಬಳಿ ಇದ್ದೀನಿ. ಇಲ್ಲಿ ಕೂಡ ಈ ಸಂದರ್ಭದಲ್ಲಿ ಇನ್ನೇನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದೆ. ಈ ಹೊತ್ತಲ್ಲಿ ತ್ವರಿತಗತಿಯಲ್ಲಿ ಮತದಾರರು ಬರ್ತಾ ಇದ್ದಾರೆ. ಹೌದು, ಅಫ್ಕೋರ್ಸ್ ಬರ್ಬೋದು 6 ಗಂಟೆವರೆಗೂ ಕೂಡ. ಯಾಕಂದರೆ ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇನ್ನೊಂದು ಕಡೆಗೆ ಸದ್ದುಗುಂಟೆಪಾಳ್ಯದಲ್ಲಿ ಇನ್ನೂ ಕೂಡ ವಾಕ್ಸಮರ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಡುವೆ. ಕಾರಣ ಬಿ ಜೆ ಪಿಯವರು ಯಾರೋ ಒಬ್ಬರು ಟೀ ಶರ್ಟು ಕೇಸರಿ ಹಾಕ್ಕೊಂಡು ಅಡ್ಡಾಡಿದ್ರು, ಬಿ ಜೆ ಪಿಗೆ ಹಾಕಿ ಅಂತ ಹೇಳಿ ಎಲ್ಲ ಓಡಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ನನ್ನ ಸಹೋದ್ಯೋಗಿ ಕೆ ಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆ ಪಿ ನಾಗರಾಜ್, ಬೆಂಗಳೂರಲ್ಲಂತೂ ಇಲ್ಲಿರುವಂಥ ಸಿಟಿ ಜನ ಬಹಳ ನಿರಾಸಕ್ತಿಯನ್ನು ತೋರಿಸಿದ್ದಾರೆ. ಬಹಳ ಬೇಸರ ಆಗೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನಗರದ ಜನವನ್ನು ಗ್ರಾಮೀಣ ಭಾಗದ ಜನ ಹೀಯಾಳಿಸಿ ಮಾತನಾಡೋ ರೀತಿಯಲ್ಲಿ ಬೆಂಗಳೂರಿನ ಜನ ತೋರಿಸ್ಕೊಂಡಿದ್ದಾರೆ. ಮೈಸೂರಿನ ಭಾಗದಲ್ಲಿರುವಂಥ ಜನ ಹೇಗೆ ತೋರಿಸ್ತಾ ಇದ್ದಾರೆ? ಯಾವ ರೀತಿ ರೆಸ್ಪಾಂಡ್ ಇದೆ ಈ ಬಾರಿಯ ಮತದಾನದಲ್ಲಿ? ಅರುಣ್, ಮೈಸೂರಿನ ಜನ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನೇ ಮತದಾನಕ್ಕೆ ನೀಡಿರುವಂಥದ್ದು. ಈಗಾಗಲೇ ಆನ್ ಆ್ಯಂಡ್ ಅವರೇಜ್ 64-65% ಇದೆ. ಬಹುತೇಕ 75% ಮುಟ್ಟುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ನಮಗೆ 1.5 ಅವರ್ ಲೇಟ್ನ ಶೇಕಡಾವಾರು ಸಿಗುವಂಥದ್ದು. ಹಾಗಾಗಿ ಇಲ್ಲಿಯ ತನಕದ ಅವರೇಜನ್ನು ಗಮನಿಸ್ತಾ ಇದ್ದರೆ ಬಹುತೇಕ ಮೈಸೂರಿನ ಪರ್ಸೆಂಟೇಜ್ ಕಳೆದ ಬಾರಿಗಿಂತಲೂ ಕೂಡ ಉತ್ತಮವಾಗುತ್ತೆ. ಕಳೆದ ಬಾರಿ 72% ಇತ್ತು. ಈ ಬಾರಿ ಅದು 75ರ ಗಡಿಯನ್ನು ದಾಟುವಂತಹ ಸಾಧ್ಯತೆಗಳಿದೆ. ಬಹಳ ಒಂದು ಸಮಾಧಾನಕರವಾದ ಅಂಶ ಏನಂದರೆ ಮೈಸೂರು ನಗರದ ವ್ಯಾಪ್ತಿಯಲ್ಲೂ ಕೂಡ ಕಳೆದ ಬಾರಿಗಿಂತಲೂ ಕೂಡ 4-5% ಹೆಚ್ಚಿನ ಪ್ರಮಾಣದಲ್ಲಿನ ಮತದಾನ ಆಗ್ತಾ ಇರುವಂಥದ್ದು. ಈ ಬಾರಿ ಕಳೆದ ಬಾರಿಗಿಂತಲೂ ಕೂಡ ಅತಿ ಹೆಚ್ಚಿನ ಬಿಸಿಲಿತ್ತೆ. ಬೆಳಿಗ್ಗೆ 35-36 ಡಿಗ್ರಿ ಸೆಲ್ಸಿಯಸ್ನಷ್ಟಿತ್ತು. ಹಾಗಾಗಿನೇ ಈ ಬಿಸಿಲಿನ ಪರಿಣಾಮವಾಗಿ ಎಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಅನ್ನುವಂಥ ಆತಂಕ ಸಹಜವಾಗೇ ಇತ್ತು. ಆದರೆ ಬೆಳಿಗ್ಗೆಯೇ ಅತಿ ಹೆಚ್ಚಿನ ಮತದಾನ ನಡೆದಿರುವಂಥದ್ದು. ತದನಂತರದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದಲೂ ಕೂಡ ಆ ಪ್ರಮಾಣ ಮತ್ತೆ ಪಿಕಪ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದರೆ ಬಹುತೇಕ 75ರ ಗಡಿಯನ್ನು ಈ ಬಾರಿ ಮೈಸೂರು ಜಿಲ್ಲೆ ದಾಟ್ಬೋದು. ಕಳೆದ ಬಾರಿಗಿಂತ ಒಂದು 4-5% ಹೆಚ್ಚಿಗೆ ಮತದಾನ ಆಗುವಂಥದ್ದರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳು ಇಲ್ಲ. ಅರುಣ್. ಓಕೆ, ಕೆ ಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ರಾಜ್ಯದಲ್ಲಿ ಈವರೆಗೆ 60% ಮತದಾನ ಆಗಿದೆ 14 ಕ್ಷೇತ್ರಗಳಿಗೆ. ದಕ್ಷಿಣ ಕನ್ನಡದಲ್ಲಿನೇ ಗರಿಷ್ಠವಾಗಿ 60% ಮತದಾನ ಆಗಿರೋದು. ಇನ್ನು ಉಳಿದಿದ್ದ ಕಡೆ ಎಲ್ಲ ಸ್ವಲ್ಪ ಕಡಿಮೆನೇ ಆಗಿದೆ. ಬೆಂಗಳೂರಲ್ಲಂತೂ ಅತ್ಯಂತ ಕಡಿಮೆ 40, 41, 40 ರೀತಿ ಕಾಣಿಸ್ತಾ ಇದೆ.